ಮಹಾಸ್ವಾಮಿಗಳ ಶ್ರೀಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯಕ್ಕೆ ಹೋಗಕ್ಕಿಂತ ಮೊದಲು ಬುಧವಾರ, ಇದೇ ಬರುವ ಬುಧವಾರ ಗುರುಪೂರ್ಣಿಮೆ ಕಾರ್ಯಕ್ರಮ ಇಲ್ಲಿದೆ. ಅದರ ಕುರಿತು ಒಂದಿಷ್ಟು ಮಾಹಿತಿ. 29ನೇ ತಾರೀಕು ಬುಧವಾರ ಬೆಳಿಗ್ಗೆ 9 ರಿಂದ 10 ಗಂಟೆ ಇದೇ ಸ್ಥಾನದಲ್ಲಿ ಬ್ರಹ್ಮವಿಹಾರದಲ್ಲಿ ರುದ್ರಪಠಣ ಅಂತೇಳಿ ನಮ್ಮ ತಾಯಂದಿರು ಕಾರ್ಯಕ್ರಮ ಹಾಕೊಂಡಾರ. 9 ರಿಂದ 10, ಅದಾದ್ಮೇಲೆ 10:30 ಇಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಶುರು ಆಕೈತಿ. ಇಬ್ಬರು ತಾಯಂದಿರನ್ನು ಈ ಸಲ ಅತಿಥಿಗಳಾಗಿ ಕರೆಸೇವಿ. ಒಂದು ಗದಗ ಶಿವಾನಂದ ಮಠದಿಂದ ಬರುವಂತ ಒಬ್ರು ತಾಯಂದಿರು ಮುಕ್ತಾ ತಾಯಿ ಅಂತೇಳಿ, ಇನ್ನೊಬ್ರು ಹೀರಾಬಾಯಿ ಅಂತೇಳಿ ಸೊಲ್ಲಾಪುರದಿಂದ. ಈ ಸಾರಿ ಅವರಿಬ್ಬರು ಅತಿಥಿಗಳನ್ನು ಕರೆಸೇವಿ. ಮಂಗಲ ಮತ್ತು ಪ್ರಸಾದದೊಂದಿಗೆ ಕಾರ್ಯಕ್ರಮ ಮುಗಿತೈತಿ. 29ನೇ ತಾರೀಕು ಬುಧವಾರ ಬೆಳಿಗ್ಗೆ 9 ರಿಂದ 10 ರುದ್ರಪಠಣ, 10:30 ಪ್ರಾರ್ಥನಾ ಯೋಗದೊಂದಿಗೆ ಕಾರ್ಯಕ್ರಮ ಶುರು. ಇನ್ನು ನಾವು ವಿಷಯಕ್ಕೆ ಬರೋಣ. ವೀರಶೈವ ದರ್ಶನದ ಸುತ್ತಲಿನ ಆಯಾಮಗಳನ್ನು ನಾವು ನೋಡ್ಕೊತ ಬರತ್ತೇವಿ. ಶೈವ ಧರ್ಮವನ್ನು 7 ಪ್ರಕಾರವಾಗಿ ವರ್ಗೀಕರಣ ಮಾಡಿದ್ದು ಬೇರೆ ಬೇರೆ ಪದ್ಧತಿಗಳದಾವ. ಒಂದು ವರ್ಗೀಕರಣದ ಪ್ರಕಾರ ಪಾಶುಪತ, ಲಕುಲೀಶ, ಕಾಪಾಲಿಕ, ಕಾಳಾಮುಖಿ, ಶೈವ, ಕಾಶ್ಮೀರಿ ಶೈವ ಮತ್ತು ಅಘೋರ ಅಂತೇಳಿ 7 ಪ್ರಕಾರದ ವರ್ಗೀಕರಣ ಮಾಡೈತಿ. ಇಲ್ಲಿ ವೀರಶೈವ ಅನ್ನೋ ಶಬ್ದ ಬಂದಿಲ್ಲ, ಯಾಕಂದ್ರೆ ಅದನ್ನ ಶೈವ ಸಿದ್ಧಾಂತದೊಳಗೆ ಒಂದು ಭಾಗವಾಗಿ ಅದನ್ನ ಪರಿಗಣನೆ ಮಾಡ್ಯಾರ. ಮತ್ತೊಂದು ವರ್ಗೀಕರಣದೊಳಗೆ ಪರಮೇಶ್ವರ ಆಗಮ, ಇದರೊಳಗ ಮತ್ತೊಂದು ಪ್ರಕಾರದ ವರ್ಗೀಕರಣ ಇದೆ. ಅನಾದಿ, ಲಾಸ್ಟ್ 4 ನೆಕ್ಸ್ಟ್ ಪರಮೇಶ್ವರಾಗಮ. ಇದ್ರೊಳಗೆ 7 ಪ್ರಕಾರದ ವರ್ಗೀಕರಣ ಐತೆ. ಅದ್ರೊಳಗ ಅನಾದಿ ಶೈವ, ಆದಿಶೈವ, ಅನುಶೈವ, ಮಹಾಶೈವ, ಯೋಗಶೈವ, ಜ್ಞಾನಶೈವ, ಕೊನೆಯದ್ದು 7ನೇದು ವೀರಶೈವ ಅಂತೇಳಿ ಇಲ್ಲಿ ವರ್ಗೀಕರಣ ಆಯಿತು. ಮತ್ತೂ ಒಂದು ಪ್ರಕಾರದ ವರ್ಗೀಕರಣ ಇದೆ. ಇದರ ಪ್ರಕಾರ ಪಾಶುಪತ, ಶೈವ, ಇದ್ರೊಳಗ ಆದಿಶೈವ ಅಂತೇಳಿ ಸೇರಿಸಿದ್ರು, ಶೈವ ಅಥವಾ ಆದಿಶೈವ. ಆಮೇಲೆ ಕಾಪಾಳಿಕ, ಕಾಳಾಮುಖಿ, ಸೋಮ ಅಂತೇಳಿ ಇಲ್ಲಿ ಮತ್ತೊಂದು ವಿಭಾಗೀಕರಣ ಆಯ್ತು, ಸೋಮಶೈವ ಅಂತೇಳಿ. ಆ ನಂತರ ಲಕುಲ ಶೈವ, ಕೊನೆಗೆ ವೀರಶೈವ. ಈ ರೀತಿ ಶೈವದಲ್ಲಿ ಬೇರೆ ಬೇರೆ ರೀತಿಯ ವರ್ಗೀಕರಣ ಮಾಡಿ ಒಂದು ಕಡೆ ವೀರಶೈವ ಅನ್ನುವಂಥ ಸಿದ್ಧಾಂತ ಬಂತು. ಇನ್ನ ಆರಂಭದಲ್ಲಿ ನಾವು ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಈಗಾಗಲೇ ಪ್ರಸ್ತಾಪ ಆಗಿತ್ತು ಅಂತೇಳಿ ನಾನು ಈ ವಿಷಯನ ತಮ್ಮ ಗಮನಕ್ಕೆ ಮತ್ತೊಮ್ಮೆ ತಗೊಂಡ್ಬರ್ಬೇಕಾಕತಿ. ಒಂದು ಸ್ಪಷ್ಟೀಕರಣವನ್ನು ಕೊಡೋದು ಅವಶ್ಯಕತೆ ಇದೆ. ನೆಕ್ಸ್ಟ್ ಸ್ಲೈಡ್. ವೀರಶೈವ ಅಂದ ಕೂಡಲೇ ಅಥವಾ ದರ್ಶನ ಅಂದ ತಕ್ಷಣ ತಪೋವನದ ಹೊರಬಾಜು ನಾವು ಬೇರೆ ಬೇರೆ ವಾದ ವಿವಾದಗಳನ್ನು, ಕೋರ್ಟು ಕಚೇರಿಗಳನ್ನು ಕೇಳ್ತೇವೆ. ಅದಕ್ಕೆ ನಾವು ತಪೋವನದವರು ಟ್ರಸ್ಟಿಗಳಾಗ್ಲಿ, ಭಕ್ತರಾಗ್ಲಿ, ಇದನ್ನು ಒಬ್ಬ ಜಿಜ್ಞಾಸು, ಒಬ್ಬ ವಿದ್ಯಾರ್ಥಿ, ಒಬ್ಬ ಸಾಧಕನಿಗೆ ಏನು ಅವಶ್ಯಕತೆ ಇದೆಯೋ ಶ್ರೀಗಳು ಏನು ಹೇಳ್ಯಾರೋ ಆ ಚೌಕಟ್ಟಿಗೆ ಸೀಮಿತವಾಗಿ ಈ ಶಬ್ದಗಳನ್ನು ನಾವು ಬಳಸ್ತೇವೆ. ವೀರಶೈವ ಅನ್ನೋದಾಗ್ಲಿ, ನಮ್ಮ ಯಾವುದೇ ವಾದ ವಿವಾದಗಳಾಗ್ಲಿ, ಇದು ಈ ಕೇವಲ ಸಾಧನೆಗೆ ಪೂರಕವಾಗಿ ಮಾತ್ರ ಈ ಶಬ್ದಗಳನ್ನು ಸಾಹಿತ್ಯಿಕವಾಗಿ ತಗೋತೇವೆ. ನಾವು ಯಾವುದೇ ರೀತಿಯ ವಾದ ವಿವಾದಕ್ಕೆ ಬಲಿಯಾಗೋದಾಗ್ಲಿ ಅಥವಾ ಅದರೊಳಗೆ ಪ್ರವೇಶ ಮಾಡೋದು, ಅದನ್ನು ಸರಿ ಅನ್ನೋದು, ತಪ್ಪು ಅನ್ನೋದು, ಇವು ಯಾವುದೇ ವಿವಾದಗಳಿಗೆ ನಾವು ಸಂಬಂಧಪಟ್ಟಿಲ್ಲ. ಅದಕ್ಕೆ ಈ ಸ್ಪಷ್ಟೀಕರಣವನ್ನು ನೋಡಿಕೊಂಡು ಈಗ ನಾವು ವೀರಶೈವ ದರ್ಶನ ಅನ್ನುವಂಥ ಒಂದು ವಿಷಯಕ್ಕೆ ನಾವು ಬರ್ತೇವೆ. ಇದರಲ್ಲಿ ಒಟ್ಟು 4 ಪ್ರಕಾರದ, ನೆಕ್ಸ್ಟ್ ಸ್ಲೈಡ್, 4 ಪ್ರಕಾರದ ವೀರಶೈವ ದರ್ಶನ ಅಂತ ಪುಸ್ತಕಗಳು ಮುದ್ರಣ ಆದವು. ಮೊದಲನೇ ಆವೃತ್ತಿ ಕೇವಲ ಒಂದು ಲೇಖನ ಸ್ವರೂಪದೊಳಗಿತ್ತು. ಯಾಕಂದ್ರೆ ಶ್ರೀಗಳು ಕರ್ನಾಟಕ ಕಾಲೇಜಿನಲ್ಲಿ ಮಾಡಿದಂಥ ಪ್ರವಚನದ ಒಂದು ಲಿಖಿತ ರೂಪ, ಅಂದ್ರೆ ಲೇಖನ, ಅದು ಲಭ್ಯ ಇಲ್ಲ. 2ನೇದು ಆವೃತ್ತಿಯಲ್ಲಿ ಇದು 14 ಅಧ್ಯಾಯಗಳದಾವ. ಆದ್ರ 14ನೇ ಅಧ್ಯಾಯದಲ್ಲಿ ಅಲ್ಲಿ ಶ್ರೀ ರೇವಣ ಸಿದ್ಧನ ಸಿದ್ಧಿ ಸಾಮರ್ಥ್ಯ ಅನ್ನುವಂಥ ಒಂದು ಲೇಖನ ಇತ್ತು 14ನೇ ಅಧ್ಯಾಯವಾಗಿ. 3ನೇ ಆವೃತ್ತಿಯಲ್ಲಿ ಈ 14ನೇ ಅಧ್ಯಾಯ ಬದಲಿ ಆಯ್ತು, ಅಂದ್ರೆ ಅದನ್ನು ಕೈ ಬಿಟ್ರು. 4ನೇ ಆವೃತ್ತಿ ಅದು ಕೇವಲ ಪುನರ್ಮುದ್ರಣ. ಅಂದ್ರ ಒಂದು ಅಧ್ಯಾಯ ಏನಿದೆ, ಕೊನೆಯ ಅಧ್ಯಾಯ ಶ್ರೀ ರೇವಣ್ಣನ ಸಿದ್ಧಿ ಸಾಮರ್ಥ್ಯ ಅನ್ನುವಂಥ ಅಧ್ಯಾಯ, ಅದು ಬರಬರ್ತಾ ಬದಲಿ ಆಯ್ತು ಅನ್ನೋದನ್ನು ತಮ್ಮ ಗಮನಕ್ಕೆ ತಗೊಂಬಂದು, ಇನ್ನು ಇಲ್ಲಿ ರೇವಣ್ಣನ ಕುರಿತು ಅಥವಾ ವೀರಶೈವ ಶಬ್ದ ಕುರಿತು ಕೆಲವೊಂದಿಷ್ಟು ಸ್ಪಷ್ಟೀಕರಣ ಕೊಟ್ಟು ತಪೋವನಕ್ಕೆ ಸಂಬಂಧಪಟ್ಟಂತೆ ಮಾತ್ರ, ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇದರದ ಅರ್ಥವನ್ನ ನಾವು ತೆಗೆದುಕೊಂಡು
ಮುಂದೆ ಹೋಗ್ತೇವೆ ಅಂತೇಳಿ ಹೇಳೋ ಸಲುವಾಗಿ ಇಲ್ಲಿ ನಾವು ರೇವಣ್ಣನನ್ನು ಕುರಿತು, ರೇವಣ್ಣನ ಸಿದ್ಧಿ ಸಾಮರ್ಥ್ಯ ಅಧ್ಯಾಯ ಏನು ಮುಂದೆ ಬರಲಿಲ್ಲ, ಮುಂದುವರಿಯಲಿಲ್ಲ, ಅದನ್ನು ಕುರಿತು ಸ್ವಲ್ಪ ಸ್ಪಷ್ಟೀಕರಣ ನೋಡ್ಕೊಂಡು ಮುಂದೆ ಹೋಗ್ಬೇಕಾಗಿದೆ. ಇಲ್ಲಿ ರೇವಣ್ಣ ಅಥವಾ ರೇಣುಕರು ಅಂತೇಳಿ ಕರೀತಾರೆ. ಇವ್ರು ಯಾರು ಅನ್ನುವಂಥ ಪ್ರಶ್ನೆ ಇದೆ. ಹೊರಗಡೆ ಅದು ವಾದ ವಿವಾದ ಆಗೈತಿ. ಯಾಕಂದ್ರೆ ಈಗಾಗಲೇ ಮುಂಚೆ ನಾವು ಇಲ್ಲಿ ಮತ್ತೊಬ್ಬರು ಪ್ರಸ್ತಾಪ ಮಾಡಿದ್ದನ್ನು ನೋಡಿದ್ವಿ. ರೇವಣ ಸಿದ್ಧರು ಅಥವಾ ಶ್ರೀ ರೇಣುಕ ಅಗಸ್ತ್ಯ ಉವಾಚ ಅಂತ ಹೇಳಿ ಬಂತು. ಶ್ರೀ ರೇಣುಕರು ಅಗಸ್ತ್ಯ ಮುನಿಗಳಿಗೆ ಈ ರೀತಿ ಹೇಳಿದರು ಅಂತೇಳಿ ಸಂಸ್ಕೃತದಲ್ಲಿ ಒಂದು ಗ್ರಂಥ ಬಂತು. ಇದಕ್ಕೆ ಅವರು ರೇಣುಕರು ಯಾರು, ಅಗಸ್ತ್ಯರು ಯಾರು, ಏನ್ ಹೇಳಿದ್ರು ಅನ್ನುವಂಥ ಪ್ರಶ್ನೆಗಳು ಬರ್ತಾವ. ಈ ಸಂಸ್ಕೃತದ ಪುಸ್ತಕದ ಹೆಸರು ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ. ಇದನ್ನ ರಚಿಸಿದವರು ಶಿವಯೋಗಿ ಶಿವಾಚಾರ್ಯ ಎನ್ನುವಂಥ ವ್ಯಕ್ತಿ ಅಂತ ಹೇಳಿ ಬಂತು. ಇದ್ರ ಕುರಿತು ಮತ್ತೆ ವಾದ ವಿವಾದಗಳದಾವ. ಇವರು ಯಾವ ಶತಮಾನದಲ್ಲಿ ಇದ್ರು ಅಂತ ಅನ್ನೋದಕ್ಕೆ ವಾದ ವಿವಾದ. ಆದ್ರೆ ಶ್ರೀಗಳ ಅಭಿಪ್ರಾಯ ಪ್ರಕಾರ ಅವರು 15ನೇ ಶತಮಾನದಲ್ಲಿ ಆಗಿ ಹೋದಂತ ಶಿವಯೋಗಿ ಶಿವಾಚಾರ್ಯ ಅನ್ನುವಂಥವ್ರು ಈ ಸಂಸ್ಕೃತ ಗ್ರಂಥವನ್ನ ರಚಿಸಿದ್ರು. ಅದರ ಹೆಸರು ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ. ಇಲ್ಲಿ ಅಗಸ್ತ್ಯರು ಯಾರು ಅನ್ನುವಂಥ ಪ್ರಶ್ನೆ ಬಂತು. ಅಗಸ್ತ್ಯರು ಈ ಮಂಗಳೂರು ಹಂತಕ್ಕೆ ಒಂದು ಊರಿದೆ ಕಳಸ ಅಂತ ಹೇಳಿ. ಇಲ್ಲೊಂದು ಮತ್ತೊಂದು ಕಳಸ ಅಂತಿದೆ, ಶಿಶ್ನಾಳ್ ಶರೀಫ್ ಸಾಹೇಬ್ರಿಗೆ ಸಂಬಂಧಪಟ್ಟಂತೆ ಕಳಸ. ಬಟ್ ಈ ಕಳಸ ಯಾವ್ದಂತಂದ್ರ ಮಂಗಳೂರು ಹಂತಕ್ಕಿನ ಕಳಸ. ಅಲ್ಲಿಂದ ಇವ್ರು ಜನಿಸಿದವ್ರು ಇರ್ಬೇಕು ಅಂತೇಳಿ ಅವರಿಗೆ ಕಲಶೋದ್ಭವ ಅಂತೇಳಿ ಒಂದ್ ಕಡೆ ಬಂತು ಹೆಸರು. ಅಂತೇಳಿ ಅಗಸ್ತ್ಯರು ಕಲಶೋದ್ಭವ ಅಂತೇಳಿ ಯಾಕೆ ಬಂತು ಅಂದ್ರೆ ಅಲ್ಲಿ ಹುಟ್ಟಿದವ್ರು ಜನಿಸಿದವ್ರು ಅಂತೇಳಿ. ಈ ಅಗಸ್ತ್ಯರು ಅಗತಿ ಅಂತ ಅನ್ನುವಂಥ ಒಂದು ವ್ಯಾಕರಣ ಗ್ರಂಥವನ್ನು ರಚಿಸಿದ್ರು ಅಂತೇಳಿ ಮತ್ತೊಂದು ಕಡೆ ಬಂತು. ಈ ಅಗಸ್ತ್ಯರಿಗೆ ರೇಣುಕ ಅನ್ನೋರು ಈ ರೀತಿ ಉವಾಚ ಮಾಡಿದ್ರು, ಅಂದ್ರೆ ಸಂವಾದ ರೂಪದಲ್ಲಿ ಹೇಳಿದ್ರು ಅನ್ನುವಂಥ ಒಂದು ಸಂಸ್ಕೃತದ ಈ ಗ್ರಂಥ. ಇದನ್ನ ಕನ್ನಡದಕ್ಕೆ ಅನುವಾದ ಆಗಿದೆ. ಹಂಗಾರೆ ಈ ರೇವಣರು ಯಾರು, ರೇವಣ ಸಿದ್ಧರು ಯಾರು, ರೇಣುಕರು ಯಾರು ಅನ್ನುವಂಥ ಪ್ರಶ್ನೆಯನ್ಗೆ ನಾವು ಸ್ವಲ್ಪ ಸ್ಪಷ್ಟೀಕರಣ ನೋಡಿ ಇದರಿಂದ ವೀರಶೈವ ಅನ್ನುವಂಥ ಶಬ್ದಕ್ಕೆ ನಾವು ಸ್ಪಷ್ಟವಾದ ಅರ್ಥಕ್ಕೆ ಬಂದು ಹಾಕ್ತೇವೆ. ಇಲ್ಲಿ ಈ ಪುಸ್ತಕದಲ್ಲಿ ಹಿಂದಿನ ಆವೃತ್ತಿಯಲ್ಲಿ ಬಂದಂಥದ್ದು ರೇವಣ್ಣ, ಶ್ರೀ ರೇವಣ್ಣ ಮತ್ತು ಶ್ರೀ ರೇಣುಕ ಈ ಶಬ್ದಗಳನ್ನು ನೋಡಿದಾಗ ಶ್ರೀ ರೇವಣ್ಣ ಅನ್ನೋದು ಕನ್ನಡದ ಶಬ್ದ, ಶ್ರೀ ರೇಣುಕ ಅನ್ನುವಂಥದ್ದು ಸಂಸ್ಕೃತದ ಶಬ್ದ. ಇಬ್ಬರು ವ್ಯಕ್ತಿಗಳಂತೇಳಿ ಕೆಲವು ವಾದ ವಿವಾದಗಳದಾವು. ಒಬ್ರು ಹುಟ್ಟಿದವ್ರು ಅಂದ್ರ ಶಿವನ ಒಡ್ಡೋಲಗದಲ್ಲಿ ಈ ರೀತಿ ಜನಿಸಿದ್ರು ಅಂತೇಳಿ ಬಂತು. ಶ್ರೀಗಳು ಹೇಳ್ತಿದ್ರು ಒಂದ್ ಕಡೆ ಮಡಿವಾಳ ಮಾಚಿದೇವರು ವೀರಭದ್ರೇಶ್ವರ ಅವತಾರ ಅಂತೇಳಿ. ಅಂದ್ರ ಒಂದೊಂದು ಗಣಗಳು ಶಿವನ ಒಡ್ಡೋಲಗದಲ್ಲಿ ಒಂದೊಂದು ಗಣಗಳು ಒಂದೊಂದು ಜನ್ಮವನ್ನು ಎತ್ತಿದ್ರು ಅಂತ ಹೇಳ್ಬೇಕಾತಂದ್ರ ಅಲ್ಲಿ ಪೌರಾಣಿಕವಾಗಿ ಇವರು ಒಂದು ಜನ್ಮವನ್ನು ಎತ್ತಿದ್ರು ಅಂತ ಹೇಳಿ ಬಂತು. ಬಟ್ ರೇವಣ್ಣ ಅನ್ನುವಂಥ ಶಬ್ದದಲ್ಲಿ ರೇವು ಅಂತ ಏನಿದೆ ಇದರ ಅರ್ಥ ಈ ಲೇಖನದಲ್ಲಿ ಬಂದಂತಹದ್ದು ಸೂಸು ಅಥವಾ ಧೂಳು ಅನ್ನುವಂಥ ಅರ್ಥಕ್ಕೆ ಬರ್ತೈತೆ. ಅಂದ್ರೆ ಭಸ್ಮಧಾರಣೆಯನ್ನ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದಂತ ಒಬ್ಬ ವ್ಯಕ್ತಿ ಅಥವಾ ಧಾರಣೆ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಅಂತೇಳಿ ಇದರ ಅರ್ಥ ರೇವು ಅಂತೇಳಿ. ಇದೇ ರೇಣು ಅನ್ನುವಂಥ ಶಬ್ದದಲ್ಲಿ ನೋಡಿದ್ರೆ ಸಂಸ್ಕೃತದಲ್ಲಿ ಇದೇ ಅರ್ಥದಲ್ಲಿಯೇ ಬಂದಿದೆ. ಧೂಳು ಅಥವಾ ಸೂಸು ಈ ರೀತಿ ಅರ್ಥಕ್ಕೆ ಇದು ಸಂಸ್ಕೃತದಲ್ಲಿ. ಇನ್ನ ಸಂಸ್ಕೃತ ಮತ್ತು ಕನ್ನಡದ ಶಬ್ದದ ಕುರಿತು ಒಂದಿಷ್ಟು ನಾವು ಸಣ್ಣ ವಿವೇಚನೆಯನ್ನು ಮಾಡಿ ನೋಡಿದ್ರ ಕನ್ನಡಕ್ಕೆ ಕೊಡು ತಗೊಳ್ಳುವಂತ ಒಂದು ಸಂಸ್ಕೃತಿ ಅಥವಾ ಅದಕ್ಕೊಂದು ರೂಪ ಇದೆ. ಕನ್ನಡ ಕೊಡ್ತೈತಿ ಮತ್ತು ತಗೋತೈತಿ ಅಂಥೇಳಿ ಸಂಸ್ಕೃತದ ಪರಿಣಾಮ ಕನ್ನಡದಲ್ಲಿ ಸಾಕಷ್ಟು ಆಗಿದೆ. ಆದ್ರೆ ತಮಿಳು ಭಾಷೆನ ನೋಡಿದ್ರ ಅದ್ರ ಮೇಲೆ ಇವತ್ತಿನವರೆಗೂ ಒಂದು ಸ್ವಲ್ಪ ಕೂಡ ಸಂಸ್ಕೃತದ ಪರಿಣಾಮ ಆಗಿಲ್ಲ. ಅದು ಇವತ್ತಿಗೂ ಸಂಸ್ಕೃತದಿಂದ ಸ್ವತಂತ್ರವಾಗಿ ದ್ರಾವಿಡ ಭಾಷೆಯಾಗಿ ಉಳಿತು. ಆದ್ರೆ ಕನ್ನಡ ಹಂಗಲ್ಲ. ಒಬ್ಬ ತುಳು ಸಾಹಿತಿಗಳು ಹೇಳಿದ್ರು ಹಿಂದೆ, ತುಳು ಭಾಷಾ ಪಂಡಿತರು, ಯಾವಾಗ ತುಳು ತಾಯಿಯ ಹಾಲು ಬತ್ತಿತ್ತೋ ಆವಾಗ ಕನ್ನಡ ತಾಯಿ ತನ್ನ ಎದೆಯ ಹಾಲನ್ನು ಕುಡಿಸಿ ಈ ಭಾಷೆಯನ್ನ ಉಳಿಸಿದಳು ಅಂತೇಳಿ ಬಂತು. ಅಂದ್ರೆ ಕನ್ನಡಕ್ಕೆ ಕೊಡು ತೆಗೆದುಕೊಳ್ಳುವಂತ ವ್ಯವಸ್ಥೆ ಇರುವುದರಿಂದ ಈ ರೀತಿ ರೇವಣ್ಣ ಮತ್ತು ರೇಣುಕು ಅನ್ನುವಂಥ ಶಬ್ದ ಪ್ರಯೋಗ ಆಗಿರ್ಬೇಕಂತ ಹೇಳಿ. ಮತ್ತೊಂದು ಉದಾಹರಣೆ ಕೊಡೋದಾದ್ರ ಮರಾಠಿಗೂ ಕನ್ನಡಕ್ಕೂ ಸಾಕಷ್ಟು ಸಂಬಂಧ ಇದೆ. ಒಂದು ಹಾಡು ಬಹಳ ಪ್ರಸಿದ್ಧ ಹಾಡು, ಕನ್ನಡ ರಾಜ ಪಂಡರೀಚ ಅಂತ ಹೇಳಿ ಮರಾಠಿ ಪದ್ಯ, ಇದು ಅಭಂಗ. ಅದರೊಳಗೆ ಸ್ಪಷ್ಟವಾಗಿ ಈ ಪಂಡರ್ಪುರ ವಿಠೋಬಾನ್ ಕುರಿತಲ್ಲಿ ಕನ್ನಡದೊಳಗ ಶಬ್ದ ಪ್ರಯೋಗ ಇದೆ. ಪುರಂದರ ಚ ಹೇ ಪರಮಾತ್ಮ ಅಂತ ಹೇಳಿ ಬಂತಲ್ಲಿ. ವಿಠೋಬ ಪುರಂದರನ್ನ ಆರಾಧ್ಯ ದೇವ, ಆದಿ ದೇವ ಅಂತ ಹೇಳಿ ಅದರಲ್ಲಿ ಬಂತು. ಪುರಂದರ ಚ ಹ ಪರಮಾತ್ಮ ಅಂತ ಹೇಳಿ. ಈ ಪಂಡರ್ಪುರ ವಿಠೋಬನ್ನ ಕನ್ನಡದ ದೇವರು ಅಂತ ಯಾಕೆ ಕರೀತಾರ ಅಂದ್ರ ವಿಜಯನಗರ ಅರಸರು ಆ ದೇವಮೂರ್ತಿಯನ್ನು ತೆಗೆದುಕೊಂಡು ವಿಜಯನಗರಕ್ಕೆ ಹೋಗಿದ್ರು ಅಂತ ಹೇಳಿ. ಮುಂದೆ ಅಲ್ಲಿ ಒಬ್ಬ ಸಂತರು ಬಂದು ಉಪವಾಸ ಸತ್ಯಾಗ್ರಹ ಮಾಡಿ ನಮಗೆ ಇದನ್ನು ಕೊಡಂತ ಅಂದಾಗ ಇದನ್ನು ಕೊಡಂಗಿಲ್ಲ, ಇದರ ಪ್ರತಿರೂಪವನ್ನು ಕೊಡ್ತೇನೆ ಅಂತ ಹೇಳಿ ಪಂಡರ್ಪುರ ವಿಠೋಬನಿಗೆ ಪ್ರತಿರೂಪವನ್ನು ಕೊಟ್ರ ಅಂತ ಹೇಳಿ ಬಂದ. ಇವತ್ತಿಗೂ ಸಹಿತೇಕ ಮರಾಠಿ ಅಭಂಗದಲ್ಲಿ ನೀನು ಕನ್ನಡದಲ್ಲಿ ಬೇಗನೆ ಒಲಿತೀಯ ಅಂತ ಹೇಳಿ ಅವನನ್ನು ಕೊಂಡಾಡಿದಂತ ಪದಗಳು ಅಲ್ಲಿವೆ. ಅಂದ್ರ
ಬೇರೆ ಬೇರೆ ಭಾಷೆಗೂ ಮತ್ತು ಕನ್ನಡಕ್ಕೆ ಇರುವಂತ ಒಂದು ಸಂಬಂಧ. ಇನ್ನ ಈ ರೇಣುಕರ ಬದಲು ಪೌರಾಣಿಕವಾಗಿ ಅಥವಾ ಐತಿಹಾಸಿಕವಾಗಿ ಕೆಲವು ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಲೇಖನದಲ್ಲಿ ಕೊಟ್ಟಾರ. ಕೆಲವು ಶಿಲಾಶಾಸನಗಳಿವೆ, ಕೆಲವು ಕವಿಗಳು ಬರೆದಂಥದ್ದು ಮತ್ತು ವಚನಗಳು ಸಾಕಷ್ಟಿವೆ ಈ ರೇಣುಕರನ್ನು ಕುರಿತು ಅಥವಾ ರೇವಣ ಸಿದ್ಧರನ್ನು ಕುರಿತು. ಇಲ್ಲಿ ರೇವಣ ಸಿದ್ಧರು ಬಹಳ ಮೇಧಾವಿ ಇದ್ರಂತೂ ಮತ್ತು ಬಸವಣ್ಣವ್ರಕ್ಕಿಂತ ಕೆಲವು ಕಾಲಮಾನ ಮುಂಚೆ ಇದ್ದರು ಅಂತೇಳಿ ಸಾಹಿತ್ಯಿಕವಾಗಿ ಮತ್ತು ಐತಿಹಾಸಿಕವಾಗಿ ಅದನ್ನ ಸಾಬೀತು ಮಾಡ್ಯಾರ. ಅವರು ಅಲ್ಲೆಲ್ಲ ಅಡ್ಡಾಡ್ಕೋತ ರಾಜ ಮಹಾರಾಜರಿಗೆ ಕೆಲವು ತೊಂದರೆಗಳನ್ನು ನಿವಾರಣೆ ಮಾಡಿ, ಕೆಲವು ಪವಾಡಗಳನ್ನ ಮಾಡಿ, ಕೆಲವು ಸಿದ್ಧಿ ಸಾಮರ್ಥ್ಯಗಳ ಪ್ರದರ್ಶನ ಮಾಡಿದ್ರು. ಅವಾಗ ರಾಜರಾಜ ಚೋಳ ಅನ್ನುವಂತ ತನ್ನ ಪುತ್ರಿಯನ್ನ, ಸುಂದರನಾಚಿ ಅನ್ನುವಂಥ ಪುತ್ರಿಯನ್ನ ಈ ರೇವಣ ಸಿದ್ಧರಿಗೆ ಕೊಟ್ಟ ಅಂತ ಹೇಳಿ ಬರ್ತೈತಿ. ಸುಂದರನಾಚಿ ಅಂದ್ರ ಸೌಂದರ್ಯ ಅವಳನ್ನ ನೋಡಿ ನಾಚಿತ್ತು ಅಂತೇಳಿ. ನೆಕ್ಸ್ಟ್ ಸ್ಲೈಡ್. ಅಂದ್ರ ರಾಜರಾಜ ಚೋಳ 1130 ಸುಮಾರಿಗೆ ತನ್ನ ಮಗಳನ್ನ ಈ ರೇವಣ ಸಿದ್ಧರಿಗೆ ಕೊಟ್ಟರು ಅಂತ ಹೇಳಿ ಬಂತೈತಿ. ಇವರಿಬ್ಬರಿಗೆ ಜನಿಸಿದಂತ ಮಗು ರುದ್ರಮುನಿ ಅಂತ ಹೇಳಿ ಬಂತು. ಇವರಿಬ್ಬರಿಗೆ ಜನಿಸಿದ ಮಗು ಬಹುಶಃ ತಾಯಿ ಆಗಿನ ಕಾಲದಲ್ಲಿ ಹೆರಿಗೆ ಸಂದರ್ಭದಲ್ಲಿ ತೀರ್ಕೊಂಡ್ಲು. ಈ ಕೂಸನ್ನ ಅವರು ಪಿಂಡವನ್ನ ಅಂದ್ರ ಪ್ರೀಮೇಚರ್ ಆಗಿರ್ಬೋದು ಅಂತ ಒಂದು ಹೇಳ್ತಾರ. ಅಲ್ಲಿ ಭೂಮಿಯಲ್ಲಿ ಇಟ್ಟ ಆ ಪಿಂಡವನ್ನ ರಕ್ಷಣೆ ಮಾಡಿ ಆಮೇಲೆ ಅದಕ್ಕೆ ಜೀವವನ್ನು ಕೊಟ್ರು ಅಂತ ಹೇಳ್ತಾರ. ಒಟ್ಟಿಗೆ ರುದ್ರಮುನಿ ಅನ್ನುವಂತ ಒಬ್ಬ ಪುತ್ರ, ಅವರು ಗುರುಪುತ್ರ ಇರ್ಬೋದು ಅಥವಾ ಸಂತಾನನೂ ಇರ್ಬೋದು, ಈ ಪುತ್ರ ಜನಿಸಿದ್ರು ಅಂತ ಹೇಳ್ತಾರೆ. ಇದೇ ರುದ್ರಮುನಿಗಳು ನಂತರ ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅವರು ಶರಣರಾದ್ರು. ಇವತ್ತಿಗೂ ಅಲ್ಲಿ ಗವಿಗಳಿವೆ. ಬೀದರ್ದಲ್ಲಿ ಬಸವ ಕಲ್ಯಾಣದಲ್ಲಿ ಇವತ್ತು ರುದ್ರಮುನಿಗಳ ಗವಿ ಇದೆ. ಇದೇ ರುದ್ರಮುನಿಗಳು ಕಲ್ಯಾಣ ಕ್ರಾಂತಿಯ ನಂತರ 4 ಭಾಗಗಳಾಗಿ ಹೋಗ್ಬೇಕಾರ ಉಳಿವಿ ಮಾರ್ಗವಾಗಿ ಬೆಳಗಾವ್ ಕಡೆ ಬಂದಾಗ ಹುಣಸಿಕಟ್ಟೆಯಲ್ಲಿ ಅವರು ವಾಸ್ತವ್ಯ ಮಾಡಿದ್ರು. ಶ್ರೀಗಳ ಚರಿತ್ರೆ ಒಳಗೆ ಏನು ಬರ್ತೈತಿ ಅದೇ ಪರಂಪರೆಯಲ್ಲಿ ಬಹುಶಃ ಅವರು ಕಾಲಜ್ಞಾನವನ್ನ ಓದ್ತಾ ಇರ್ಬೋದು. ಯಾವ ರೀತಿ ಮನಿಗೆ ಬಂದ ಒಂದು ಕಾಲದಲ್ಲಿ ಈ ಕಾಲಜ್ಞಾನ ಓದ್ತಾ ಹೋಗುವಂಥದ್ದು ಒಂದು ಇದೆ. ಆ ಕಾಯಕದವ್ರು ಏನಿರ್ತಾರ ಆ ರೀತಿ ಅವರು ಕಾಲಜ್ಞಾನವನ್ನು ಓದಿ ಶ್ರೀಗಳ ಜನವನ್ನು ಕುಳಿತು ಮುಂದಿನವರು 12ನೇ ಶತಮಾನದ ನಂತರ ಅದೇ ಪರಂಪರೆಯನ್ನು ಉಳಿಸ್ಕೊಂಡು ಬಂದವರು ಬಾಳೆಗೆ ಒಂದೇ ಫಲ ಅಂತೇಳಿ ಶ್ರೀಗಳ ಜನನವನ್ನು ಕುಳಿತು ಹೇಳಿದಂಥವ್ರು ಇದೇ ರುದ್ರಮುನಿಗಳ ಸಂಸ್ಥಾನಕ್ಕೆ ಮಠಕ್ಕೆ ಸಂಬಂಧಪಟ್ಟಂತ ಮುಂದಿನ ತಲೆಮಾರಿನವರು. ಇನ್ನ ಇವರ ಗುರು ಯಾರು ಅಂತ ಬಂತು. ಇವರ ತಂದೆ ಹೆಸರು ಬಂದಿಲ್ಲ, ಈ ರೇವಣ ಸಿದ್ಧರ ತಂದೆ ಹೆಸರು ಬಂದಿಲ್ಲ. ಆದ್ರೆ ಅವರನ್ನ ಶಿವಯೋಗಿ ಶಾಂತಿಮಯ್ಯನವರು ಅಂತೇಳಿ ಕರೀತಾರೆ. ಇವರು ತಂದೆ ಇದ್ರೋ ಗುರು ಇದ್ರೋ ಗೊತ್ತಿಲ್ಲ, ಯಾಕಂದ್ರೆ ಹಸ್ತಮಸ್ತಕದಿಂದ ಜನಿಸಿದ ಮೇಲೆ ಅಲ್ಲಿ ಗುರು ಅನ್ನುವಂತ ಗುರುಪುತ್ರ ಸಂಬಂಧ ಬರ್ತೈತಿ. ಬಹುತೇಕ ಜನರು ಇವರನ್ನ ಗುರು ಅಂತೇಳಿ ಕರೀತಾರ, ಅಲ್ಲಿ ದೀಕ್ಷೆ ಕೊಟ್ಟಂತ ಗುರು. ಇವರ ತಾಯಿ ಹೆಸರು ಎಲ್ಲೂ ಬಂದಿಲ್ಲ ಅಂದ್ಕೊಳ್ಳಿ ಮತ್ತೆ ಜಟಿಲ ಆಯ್ತು, ಆ ಸಮಸ್ಯೆ ಮತ್ತೆ ಜಟಿಲ ಆಯ್ತು. ಯಾಕಂತೇಳಿ ಲಿಂಗೋದ್ಭವ ಮೂರ್ತಿ ಅಂತೇಳಿ ಏನ್ ಬಂತು, ಇದು ಹರಪ್ಪ ಮತ್ತು ಮಹೇಂಜೋದಾರದಲ್ಲಿಯೂ ಆ ಲಿಂಗೋದ್ಭವ ಮೂರ್ತಿ ಶಿವನಿಗೆ ಬಂತು. ಆದ್ರೆ ನಾವು ಕರ್ಣದಲ್ಲಿ ಜನಿಸಿದವರು, ಕಳಸದಲ್ಲಿ ಜನಿಸಿದವರು ನೋಡಿದ್ರ ಇದನ್ನ ಗೌರವಪೂರ್ವಕವಾಗಿ ಅವರ ಜನನವನ್ನು ಹೇಳಿದ್ದು. ತಂದೆ ಹೆಸರು ಸಿಕ್ಕಿಲ್ಲ, ತಾಯಿ ಹೆಸರು ಸಿಕ್ಕಿಲ್ಲ ಅಂದಮೇಲೆ ಗೌರವದಿಂದ ಅವರ ಜನನವನ್ನ ವರ್ಣನೆ ಮಾಡಿದ್ದಕ್ಕಾಗಿ ಆ ರೀತಿ ಹೇಳಿರ್ಬೋದು ಅಂತೇಳಿ ಬಂತು. ಇನ್ನ ಸಿದ್ಧ ಪುರುಷರು ಇವರಿಬ್ರು ಬೇರೆ. ಸಿದ್ಧಿ ಇಕಾರ, ಸಿದ್ಧಿ ಪುರುಷರು ಬೇರೆ, ಸಿದ್ಧ ಪುರುಷರು ಬೇರೆ. ಈಗ ನಾವು ಮಾತಾಡ್ತಾ ಇರೋದು ಸಿದ್ಧಿ ಪುರುಷ ರೇವಣ ಸಿದ್ಧರು. ಸಿದ್ಧ ಪುರುಷರು ಯಾರು ಅಂದ್ರೆ ಜ್ಞಾನಗಂಜ ಆಶ್ರಮದಲ್ಲಿ ಅಥವಾ ಅನುಭವ ಮಂಟಪದಲ್ಲಿ ಯಾರು ವ್ಯೋಮ ಕಾಯದಾರಿಗಳೇ ಅದಾರೋ ಅವರು ಸಿದ್ಧ ಪುರುಷರು. ಇವರಿಗೆ ಸತ್ಪುರುಷರು ಅಂತ ಕರೀತಾರ ಅಥವಾ ನಾವು ಶರಣರು ಅಂತ ಕರಿತೇವೆ. ವ್ಯೋಮಕಾಯ ಇದಕ್ಕೆ ಉದಾಹರಣೆಗಳ, ಇದು ಸಂಸ್ಕೃತ ಶಬ್ದ. ಇದಕ್ಕೆ ಶ್ರೀಗಳು ಕನ್ನಡ ಶಬ್ದ ಏನು ಕೊಟ್ರ ಅಂತಂದ್ರ ಬಯಲು ಒಡಲಿಗ ಅಂತ ಹೇಳಿ ಕೊಟ್ಟರು. ವ್ಯೋಮ ಅಂದ್ರ ಬಯಲು, ಕಾಯ ಅಂದ್ರ ಒಡಲು. ಈ ರೀತಿ ಕನ್ನಡ ಮತ್ತು ಸಂಸ್ಕೃತಿಯಿಂದ ಬದಲಾವಣೆವಾದಂತ ಶಬ್ದಗಳಿವು. ಇನ್ನು ಹರಿಹರನ ರಗಳೆಯಲ್ಲಿ ಈ ರೇವಣನನ್ನು ಕುರಿತು ಬಂತು. ಆದ್ರ ರೇವಣ ಮತ್ತು ರೇಣುಕ ಇವರಿಬ್ರು ಬೇರೆ ಬೇರೆ ಅಲ್ಲ ಅನ್ನುವಂತ ನಾವು ಒಂದು ವಿಚಾರಕ್ಕೆ ಸೀಮಿತವಾಗಿ ಈ ವಿಷಯವನ್ನ ತೆಗೆದುಕೊಂಡು ಮುಂದೆ ಹೋಗ್ತೇವೆ. ಇನ್ನ ವಿರೂಪಾಕ್ಷ ಸಿದ್ಧ ಅಂತೇಳಿ ಒಂದು ಬಂತು. ಈ ವಿರೂಪಾಕ್ಷ ಹರಿಹರ ರಗಳೆ ಒಳಗೆ ಬಂತು. ಒಬ್ಬ ಸಿದ್ಧಿ ಪುರುಷ ಇದ್ದ ಅಂತೇಳಿ ಇವನನ್ನು ಕುರಿತು ಹರಿಹರ ಹೇಳ್ಬೇಕಂತಂದ್ರ ವಿಭೀಷಣ ರೂಪವಂ ಬಿಟ್ಟು ಭೀಷಣ ರೂಪವಂ ತಾಳಿದ ಅಂತ ಹೇಳಿ ಈ ರೀತಿ ಹರಿಹರನ ರಗಳದಲ್ಲಿ ಬಂತು. ಈ ವಿಭೀಷಣ ಅನ್ನೋದನ್ನ ಬೇರೆಯವರು ಬೇರೆ ಬೇರೆ ರೀತಿ ಹೇಳ್ತಾರೆ. ರಾಮಾಯಣ ಕಾಲದಲ್ಲಿ ವಿಭೀಷಣನ ಕಾಲದಲ್ಲಿ 300 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ರು, ಅದನ್ನ ಶಿವಧರ್ಮವನ್ನ ಸ್ಥಾಪನೆ ಮಾಡಿದ್ರ ಕುರಿತು ಹೇಳಿರ್ಬೋದು ಅಂತೇಳಿ ಅಷ್ಟೇ ಹೇಳ್ತಾರ. ಆದ್ರೆ ಇಲ್ಲಿ ಶ್ರೀಗಳ ಶಿವಯೋಗ ರಹಸ್ಯದಲ್ಲಿಯೂ ಬಂತು. ಮತ್ತು ಮತ್ತೊಂದು ಕಡೆ ಹಠಯೋಗ ಪ್ರದೀಪಿಕೆಯಲ್ಲಿ ಕೆಲವು ಶಬ್ದಗಳು ಬಂದು. ಉದಾಹರಣೆಗೆ ಶ್ರೀ ಆದಿನಾಥ ಮತ್ಸ್ಯೇಂದ್ರ ಶಾಬರಾನಂದ ಭೈರವಾಹ
ಚವರಂಗಿ ಮೀನ ಗೋರಕ್ಷ ವಿರೂಪಾಕ್ಷ ಬಿಲೇಶಾಯ. ಇದ್ರೊಳಗ ಕಾಪಾಲಿ ಬಿಂದುನಾಥಶ್ಚ ಕಾಕಚಂಡೀಶ್ವರಾರ್ವಯ. ಅದ್ರೊಳಗ ಅಲ್ಲಮ ಪ್ರಭುದೇವಶ್ಚ ಗೋಡಾ ಚೋಲಿ ಚ ಟಿಂಟಿಣಿ ಅಂತೇಳಿ. ಅಂದ್ರೆ ಹಠಯೋಗ ಪ್ರದೀಪಿಕೆಗೂ ಶಿವಯೋಗ ಪ್ರದೀಪಿಕೆಗೂ ಒಂದು ಒಡನಾಟವನ್ನು ನೋಡಿದೀವಿ. ಅಂದ್ರೆ ಇಲ್ಲಿ ಈ ಸಿದ್ಧಿ ಪುರುಷರು ಮತ್ತು ಅನುಭವ ಸಿದ್ಧಿಗಳು ಇವೆರಡರಲ್ಲಿ ವ್ಯತ್ಯಾಸವನ್ನ ಮಾಡ್ಕೋತ ಬಂದ್ರು. ನಮಗ್ ಬೇಕಾದದ್ದು ಇಂಥ ಪವಾಡ ಸಿದ್ಧಿಗಳು ಅಲ್ಲ. ಪವಾಡ ಸಿದ್ಧರು ಬೇರೆ, ಅನುಭವ ಸಿದ್ಧರು ಬೇರೆ. ಅಲ್ಲಮ್ಮ ಪ್ರಭುದೇವರು ಇವರು ಅನುಭವ ಸಿದ್ಧರು. ಇಲ್ಲಿ ವೀರಶೈವ ದರ್ಶನ ಅನ್ನುವಂಥ ಈ ಪುಸ್ತಕಕ್ಕೆ ನಾವು ಈಗ ಪ್ರವೇಶ ಮಾಡಕತ್ತೇವೆ. ಇಲ್ಲಿವರೆಗೂ ಕೇವಲ ಸುತ್ತುವರಿದ ಭಾಗವನ್ನ ಆಯಾಮಗಳನ್ನ ನೋಡ್ಕೊತ ಬಂದ್ವಿ. ಈ ವೀರಶೈವ ದರ್ಶನದಲ್ಲಿ ಬರುವಂತ 5 ಶರಣರನ್ನು ಕುರಿತು ಅವರಿಗೆ ಪ್ರೊಫೆಟ್ಸ್ ಆಫ್ ವೀರಶೈವಿಸಂದಲ್ಲಿ ಬಂತು. 5 ಜನರನ್ನು ಶ್ರೀಗಳು ಗುರುತಿಸಿದ್ದಿದೆ. ಅಲ್ಲಮ ಪ್ರಭುದೇವರು, ಅಕ್ಕಮಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನವರು ಮತ್ತು ಬಸವಣ್ಣನವರು. ಇಲ್ಲಿ ಸಿದ್ದರಾಮೇಶ್ವರರು ಯಾರು ಅಂತ ಹೇಳಿ ಅಂತಂದ್ರ ಇಲ್ಲಿ ರೇಣುಕರ ರೇವಣ ಸಿದ್ಧರ ಶಿಷ್ಯ ಅಂತೇಳಿ ಮತ್ತೆ ಒಂದ್ ಕಡೆ ಬಂತು. ಅವರಿಗೆ 3 ಕಣ್ಣುಗಳಿನ ಶಕ್ತಿ, 3ನೇ ಕಣ್ಣಿನ ಶಕ್ತಿ ಇತ್ತು ಅಂತೆಲ್ಲ ಹೇಳ್ತಾರ. ಆದ್ರ ಅಲ್ಲಮ ಪ್ರಭುದೇವರನ್ನ ನೋಡಿದಾಗ ಈ ಪವಾಡ ಸಿದ್ಧಿಗಳು ಮತ್ತು ಅನುಭವ ಸಿದ್ಧಿಗಳ ವ್ಯತ್ಯಾಸವನ್ನು ನೋಡಿದಾಗ ಅಲ್ಲಮ ಪ್ರಭುದೇವರು ತಮ್ಮ ಅಂಗಾಲಲ್ಲಿ ಈ ಅಗ್ನಿ ಸ್ವರೂಪದ 3ನೇ ಕಣ್ಣಿನ ಶಕ್ತಿಯನ್ನ ಅಡಗಿಸಿಕೊಂಡರು ಅಂತ ಹೇಳಿ ಬರ್ತೈತಿ. ಅಂದ್ರೆ ಒಂದೇ ಮಾತು ಹೇಳಬೇಕು, ಈ ಪವಾಡ ಸಿದ್ಧಿಗಳಿಗಿಂತ ಅನುಭವ ಸಿದ್ಧಿಗಳೇನದ ಅವು ಶ್ರೇಷ್ಠ. ಆ ದೃಷ್ಟಿಯೊಳಗೆ ನಾವೇನ್ ಮಾಡ್ತೇವೆ ಅಂದ್ರೆ ತಪೋವನದಲ್ಲಿ ಸಾಹಿತ್ಯಿಕವಾಗಿ, ಐತಿಹಾಸಿಕವಾಗಿ ಈ ಗ್ರಂಥಕ್ಕೆ ಗೌರವವನ್ನು ಕೊಟ್ಟು ಶ್ರೀ ರೇಣುಕರಿಗೆ ಅಥವಾ ರೇವಣ ಸಿದ್ಧರಿಗೆ ನಾವು ಸಂಪೂರ್ಣ ಗೌರವವನ್ನು ಕೊಟ್ಟು ನಾವು ಶರಣ ಸಿದ್ಧಾಂತಕ್ಕೆ ಬರುವಂತೆ ಇವರನ್ನ ಶರಣರಂತೇಳಿ ಸ್ವೀಕಾರ ಮಾಡಿ ಅವರಿಗೆ ಈ ನಮ್ಮ ಸಾಧನೆಗೆ ಎಷ್ಟು ಬೇಕೋ ಆ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಮೊದಲು ಆರಂಭದಲ್ಲಿ ಈ ಸ್ಪಷ್ಟೀಕರಣವನ್ನು ಕೊಟ್ಟು ಮುಂದೆ ನಾವು ವೀರಶೈವ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಇವತ್ತಿನ ನನ್ನ 4 ಮಾತುಗಳನ್ನ ಮಂಗಲ ಮಾಡ್ತೇನೆ. ತಮ್ಮೆಲ್ಲರಿಗೂ ಶರಣ.